ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಬಂದು ಭಾನುವಾರ. ಇನ್ನು ಭಾನುವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಇನ್ನು ಇವತ್ತಿನ ಟಾಪಿಕ್ ಬಂದುಬಿಟ್ಟು ಒಂದು ಕಾಮೆಂಟ್ ಬಗ್ಗೆ ಮಾತಾಡಬೇಕು. ವಿಡಿಯೋ ಮಾತ್ರ ಫುಲ್ಲು ನೋಡಿ, ವಿಡಿಯೋ ಫುಲ್ಲು ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ. ಮತ್ತು ಸ್ವಲ್ಪ ಸ್ಕಿಪ್ ಮಾಡಿ ಸ್ವಲ್ಪ ನೋಡಿಬಿಟ್ಟು ಸ್ವಲ್ಪ ಸ್ಕಿಪ್ ಮಾಡಿ ಹೋಗಬೇಡಿ. ದಯವಿಟ್ಟು ಫುಲ್ಲು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇನ್ನು ಕಮೆಂಟ್ ಬಗ್ಗೆ ಬಂದರೆ, ನಾನು ಡೈರೆಕ್ಟಾಗಿ ಮಾತಾಡೋಣ ಅಂದ್ಕೊಂಡೆ. ಆ ಕಮೆಂಟ್ ಬಂದುಬಿಟ್ಟು ಸ್ವಲ್ಪ ಲೇಟಾಗಿ ಬಂತು. ಹಂಗಾಗಿ ನನಗೆ ವಿಡಿಯೋ ಎಲ್ಲ ಮಾಡಿಟ್ಕೊಂಡಿದ್ದಲ್ವಾ, ವಿಡಿಯೋ ಮುಖಾಂತರನೇ ಹೇಳ್ಬಿಡೋಣ ಇನ್ನು ಡೈರೆಕ್ಟಾಗಿ ಇನ್ನೇನಂತ ಹೇಳ್ಬಿಟ್ಟು. ಯಾಕೆಂದರೆ ಕಮೆಂಟ್ಸು ತುಂಬ ಇಷ್ಟಪಟ್ಟು ಕಮೆಂಟ್ ಮಾಡ್ತಾಯಿದ್ದೀರಾ. ನಾನು ರಿಪ್ಲೈ ಮಾಡಲಿಲ್ಲ ಅಂದರೆ ತುಂಬ ಇದು ರೇಖಾ ಸಿಸ್ಟರ್ ಅಂತ ಹೇಳ್ಬಿಟ್ಟು ಅವ್ರ ಕಮೆಂಟ್ಸು ನಾನು ಒಂದು ತಿಂಗಳು ಮುಂಚೆ ಕಮೆಂಟ್ ಮಾಡಿದ್ದು, ನಾನು ಅವ್ರಿಗೆ ರಿಪ್ಲೈನೇ ಮಾಡಿರಲಿಲ್ಲ. ಮೊನ್ನೆ ವೀಡಿಯೋದಲ್ಲಿ ಪಾಪ ಸೀರೆ ತೋರಿಸಿ ಅಂತ ಹೇಳಿದ್ము. ಎಷ್ಟು ಸತಿ ಕಮೆಂಟ್ ಮಾಡಿದ್ರು, ಮಾಡೇ ಇರಲಿಲ್ಲ. ಮೊನ್ನೆ ಮಾಡಿದ್ದೀನಿ, ನನಗೆ ಬೇಜಾರಾಯಿತು. ಅದಕ್ಕೆ ಈ ಕಮೆಂಟ್ ಮಾತ್ರ ಲೇಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಇನ್ನು ಇವತ್ತು ರಿಪ್ಲೈ ಕೊಡೋಣ ಅಂತ ಹೇಳ್ಬಿಟ್ಟು ಇನ್ನು ಸ್ಟಾರ್ಟ್ ಮಾಡಿದ್ದೀನಿ. ಬೇಜಾರು ಮಾಡ್ಕೊಬೇಡಿ ಸಿಸ್ಟರ್, ತುಂಬ ದಿನ ಲೇಟ್ ಮಾಡಿಬಿಟ್ಟೆ ಅಂತ ಹೇಳ್ಬಿಟ್ಟು. ಯಾಕೆಂದರೆ ನೀವು ನನಗೆ ತುಂಬ ಇಂಪಾರ್ಟೆಂಟು. ಯಾಕೆಂದರೆ ನಿಮ್ಮೆಲ್ಲರ ಕಮೆಂಟ್ಸು ಕೂಡ ನಾನು ರಿಪ್ಲೈ ಮಾಡಲೇಬೇಕು. ಕೆಲವೊಂದು ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು. ಹಾಗಾಗಿ ಇನ್ನು ಕಾಮೆಂಟ್ ಬಂದುಬಿಟ್ಟು ನಿಮ್ಮ ಮನೆಯವ್ರದ್ದು ಸ್ಯಾಲ್ರಿ ಎಷ್ಟು ಸಿಸ್ಟರ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದರು. ಒಳ್ಳೆ ಕಮೆಂಟ್ ಕೇಳಿದ್ದೀರಾ, ಇದು ತುಂಬ ಒಳ್ಳೆ ಕಮೆಂಟೇ. ಮತ್ತು ಕೆಲವ್ರಿಗೆ ಎಲ್ಲ ಗೊತ್ತಾಗಬೇಕು ವಿಷಯ ಏನು ಎತ್ತ ಅಂತ ಹೇಳ್ಬಿಟ್ಟು. ಎಲ್ಲ ಕಡೆನೂ ಒಂದೇ ಥರ ಇರೋದಿಲ್ಲ, ಒಂದೊಂದು ಕಡೆನೂ ಒಂದೊಂದು ಥರ. ಹಾಗಾಗಿ ನಮ್ಮ ಮನೆಯವ್ರಿಗೆ ಸ್ಯಾಲ್ರಿ ಹೆಂಗಂದರೆ ಹೇಳ್ತೀನಿ ನೋಡಿ. ನಮ್ಮ ಊರಲ್ಲಿ ಬಂದುಬಿಟ್ಟು ತುಂಬ ಕಷ್ಟ ಕೆಲಸ ಸಿಗೋದು. ಗಂಡು ಮಕ್ಕಳಿಗೆ ಆಗಲಿ ಹೆಣ್ಮಕ್ಳಿಗೆ ಆಗಲಿ ತುಂಬ ಕಷ್ಟ. ಏನಂದರೆ ಅವ್ರವ್ರ ಸ್ವಂತ ಜಮೀನು ಇರುತ್ತಲ್ಲ, ಅವ್ರವ್ರ ಸ್ವಂತ ಜಮೀನಲ್ಲೇ ಅಡಿಕೆ ಗಿಡನಾಗಲಿ, ತೆಂಗಿನ ಗಿಡ ಆಗಲಿ, ಅದ್ರ ಜೊತೆಗೆ ಹತ್ತಿ ಮತ್ತು ಮೆಣಸಿನ ಗಿಡ ಆಗಲಿ, ಹಂಗೆ ಅವ್ರವ್ರ ಮನೆಗೆ ಎಷ್ಟೆಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಜೀವನ ಮಾಡ್ತಾಯಿದ್ದಾರೆ. ಪ್ರೆಸೆಂಟ್ ಇಲ್ಲಿರೋ ಸಿಚುವೇಶನ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನಮ್ಮೂರಲ್ಲಿ. ಹಾಗಾಗಿ ಹೊರಗೆ ಅಂದರೆ ಬೇರೆಯವ್ರನ್ನ ಜಾಸ್ತಿ ಯಾರು ಕೂಡ ಕೆಲಸಕ್ಕೆ ಕರ್ಕೊಳ್ಳೋದೇ ಇಲ್ಲ. ಇನ್ನು ಅವರವರೇ ಮನೆಯವರೇ ಮಾಡಿಕೊಂಡು ಹೋಗ್ತಾ ಇರ್ತಾರೆ ಜಮೀನು. ಹಂಗಾಗಿ ಗಂಡು ಮಕ್ಳಿಗಾಗಲಿ ಹೆಣ್ಮಕ್ಳಿಗಾಗಿ ಜಾಸ್ತಿ ಕೆಲಸನೇ ಇಲ್ಲ. ಮತ್ತು ಕೆಲಸ ಸಿಕ್ಕರೂ ಕೂಡ ಕೂಲಿ ತುಂಬ ಕಮ್ಮಿ. ಹೆಣ್ಮಕ್ಳ ವಿಷಯ ಬಂದರೆ ಅಂತೂ ಬರೀ 250. ಇಷ್ಟು ವರ್ಷ ಆದರೂ ಕೂಡ ಬರೀ 250 ಇದ್ದಾರೆ. ಮತ್ತು ಹೋಗಲೇಬೇಕು, ಯಾಕೆಂದರೆ ಎಲ್ಲೂ ಕೆಲಸ ಸಿಗ್ತಾ ಇಲ್ಲ. ಕರೆದ್ರೆ ಸಾಕಪ್ಪ ನಾನು ಹೋಗ್ತೀನಿ ಅಂತ ಕಾಯ್ಕೊಂಡಿರ್ತಾರೆ ಬಡವ್ರು ಹೆಣ್ಮಕ್ಳು. ಯಾಕೆಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರದ್ದು ತುಂಬ ಕಷ್ಟದ ಜೀವನ. 100 ರೂಪಾಯಿ ಕೊಟ್ಟರೆ ಸಾಕು, ಎಷ್ಟೇ ಕಷ್ಟ ಆಗಲಿ ಮಾಡಿ ಬರ್ತೀವಿ ಅನ್ನೋ ಸಿಚುವೇಶನ್ ಕೂಡ ಈಗಲೂ ಇದೆ, ಈಗಲೂ ಎದುರಿಸ್ತಾ ಇರ್ತಾರಂಥ ಪರಿಸ್ಥಿತಿ. ಹಂಗಾಗಿ ನಮ್ಮ ಊರಲ್ಲಿ ಬಂದುಬಿಟ್ಟು ಹೆಣ್ಮಕ್ಳಿಗೆ ಬರೀ 250 ರೂಪಾಯಿ ಬೆಳಗ್ಗೆಯಿಂದ ಸಂಜೆವರೆಗೂ. ಗಂಡು ಮಕ್ಕಳಿಗೆ ಬಂದುಬಿಟ್ಟು 500, 550, 600 ರೂಪಾಯಿ ಅಷ್ಟೇ ಕೊಡೋದು. ಬಟ್ ಗಂಡು ಮಕ್ಳಿಗೆ ಎಲ್ಲೂ ಕೂಡ ಜಾಸ್ತಿ ಕೆಲಸ ಇಲ್ಲ. ಹೋದರೆ ಅಕ್ಕಪಕ್ಕ ಹಳ್ಳಿಗೆ ಹೋಗಬೇಕು, ಇಲ್ಲೆಲ್ಲಾದ್ರೂ ಗಾರ್ಮೆಂಟ್ಸ್ಗೆ, ಇಲ್ಲ ಹಿರಿಯೂರಲ್ಲಿ ಏನಾದರೂ ಸಿಟಿಯಲ್ಲಿ ಕೆಲಸ ಸಿಕ್ಕರೆ ಅಲ್ಲಿಗೆ ಹೋಗ್ಬೇಕು ಅಷ್ಟೇ. ಇಲ್ಲ ಅವ್ರ ಸ್ವಂತ ಜಮೀನು ಮಾಡಿಕೊಂಡು ಅವರು ಮಾಡ್ಕೋಬೋದು. ಅಷ್ಟು ಬಿಟ್ಟರೆ ಇನ್ನು ಬೇರೆ ಕೆಲಸ ಏನೂ ಇಲ್ಲ ಸದ್ಯಕ್ಕೆ ನಮ್ಮ ಇರೋ ಊರಲ್ಲಿ. ಹಾಗಾಗಿ ನಮ್ಮ ಮನೆಯವ್ರಿಗೆ ಆವಾಗಲೇ ಕೆಲಸ ಸಿಕ್ಕಿದ್ದು ತುಂಬ ಗ್ರೇಟ್ ಅಂತಲೇ ಹೇಳ್ಕೊಬೋದು. ಎಷ್ಟು ಗ್ರೇಟ್ ಅಂತ ಹೇಳಿದ್ರು ಕೂಡ ಅಷ್ಟೇ ಎಫರ್ಟ್ ಹಾಕಿ ಕೆಲಸ ಮಾಡಿದ್ದಾರೆ ಮುಂಚೆಲ್ಲ ಅವರು. ನಮ್ಮ ಮನೆಯವರು ಇಲ್ಲಿ ಕೆಲಸಕ್ಕೆ ಸೇರಿಕೊಂಡು ಸುಮಾರು ಒಂದು 4 ವರ್ಷ 5 ವರ್ಷ ಆಗುತ್ತೆ ಅನಿಸುತ್ತೆ. 4 ವರ್ಷ ಅಂದ್ಕೊಳ್ಳಿ. 4 ವರ್ಷ ತುಂಬ 5 ವರ್ಷಕ್ಕೆ ಬಿದ್ದಿದೆ ಈಗ. 5 ವರ್ಷದಿಂದನೂ ಇಲ್ಲಿ ಕೆಲಸಕ್ಕೆ ಸೇರಿಕೊಂಡು 5 ವರ್ಷ ಆಗಿದೆ. 5 ವರ್ಷದಿಂದ ಕೂಡ ಒಂದೇ ಕೆಲಸನೇ, ಒಂದೇ ಕೂಲಿನೇ. ಆವಾಗಲೇ ಇಲ್ಲೇ ಪರ್ಮನೆಂಟಾಗಿ ಬರ್ತಾರೆ ಅಂತ ಹೇಳಿಬಿಟ್ಟು ಆವಾಗ 600 ರೂಪಾಯಿ ಹಾಕಿ ಕೊಟ್ಟಿದ್ದಾರೆ ನಮ್ಮ ಮನೆಯವ್ರಿಗೆ ಒಂದು ದಿನಕ್ಕೆ ಕೆಲಸಕ್ಕೆ ಬಂದು. 600 ರೂಪಾಯಿ ಲೆಕ್ಕ ಹಾಕಿದ್ರೆ 6 3 18, ತಿಂಗಳ ಪೇಮೆಂಟ್ ಲೆಕ್ಕ ಹಾಕಿದ್ರೆ 18,000. ದಿನಗೂಲಿ ಲೆಕ್ಕ ಹಾಕೊಂಡ್ರೆ ಬರೀ 600 ರೂಪಾಯಿ ಅಷ್ಟೇ. ಈಗಲೂ 600 ರೂಪಾಯಿ ಅಷ್ಟೇ ದಿನಗೂಲಿ. ಹಾಗೆ ಬಂದಿದ್ದಾರೆ. ಇದು ಸ್ಟಾರ್ಟಿಂಗ್ ಬಂದುಬಿಟ್ಟು ಹೆಂಗಿತ್ತು ಅಂದರೆ ಭಯಂಕರ ಕಾಡಿಲ್ಲೆಲ್ಲನೂ. ಇವ್ರು ಬಂದುಬಿಟ್ಟು ಓನರು ಬೆಂಗಳೂರಿಂದ ಅವ್ರು ಬಂದುಬಿಟ್ಟು ಇದು ಖಾಲಿ ಜಮೀನು, ಕಾಡಿದೆಲ್ಲ ಫುಲ್ಲು ಕಾಡಲ್ವಾ, ಖಾಲಿ ಜಮೀನು ತೊಗೊಂಡ್ಬಿಟ್ಟು ಇನ್ನು JCB ಎಲ್ಲ ಕೂಡ ಕ್ಲೀನ್ ಮಾಡಿಸಿ ಇಷ್ಟರ ಮಟ್ಟಿಗೆ ತಂದಿದ್ದಾರೆ ಇದನ್ನು. ಇನ್ನು ಅಡಿಕೆ ಗಿಡ, ತೆಂಗಿನ ಗಿಡ, ಕೆಲವೊಂದು ಗಿಡಗಳೆಲ್ಲ ಹಾಕ್ಕೊಂಡು ಎಲ್ಲ ಬೆಳೆಸಿ ಚೆನ್ನಾಗಿ ಮಾಡಿದ್ದಾರೆ. ಮುಂಚೆ ಮಾಸ್ಟ್ರು ಮತ್ತು ನಮ್ಮ ಮನೆಯವರಿಬ್ಬರೇ. ಅದಕ್ಕೆ ನಮ್ಮ ಮನೆಯವ್ರಿಗಿನ್ನ ಮುಂಚೆನೇ ತುಂಬ ಜನ ಬಂದು ಹೋಗಿದ್ದಾರೆ ಇಲ್ಲಿ ಕೆಲಸಕ್ಕೆ. ಅವರೆಲ್ಲ ಬಂದು ಕೆಲಸ ಎಲ್ಲ ಮಾಡಿ ಹೋಗಿದ್ದಾರೆ, ವರ್ಷಗಟ್ಟಲೆ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಇಲ್ಲಿ ಪರ್ಮನೆಂಟಾಗಿ ಉಳ್ಕೊಂಡಿರೋದು ಅಂದರೆ ಇನ್ನು ನಮ್ಮ ಮನೆಯವರೊಬ್ಬರೇ ಈಗ ಸದ್ಯಕ್ಕೆ. ಇನ್ನು ನಮ್ಮ ಮನೆಯವರು ಬಂದು ಇಲ್ಲಿ ಕೆಲಸಕ್ಕೆ ಸೇರಿಕೊಂಡಾಗ ದಿನಕ್ಕೆ 600 ರೂಪಾಯಿ ಕೊಡ್ತಾಯಿದ್ರು. ಅದು ಈಗಲೂ ಕಂಟಿನ್ಯೂ ಅದೇ ಕೂಲಿನೇ ನಡೀತಾ ಇದೆ. ಇನ್ನು ಬಂದು ಮಾಸ್ಟರ್ ಜೊತೆಗೆ ನಮ್ಮ ಮನೆಯವ್ರು ಬರ್ತಾಯಿದ್ರು. ಇನ್ನು ಬೇರೆ ಕೂಲರ್ನೆಲ್ಲ ಕರ್ಕೊತಾ ಇದ್ರು. ಬಟ್ ಜವಾಬ್ದಾರಿ ಆಗಲಿ, ಕೆಲಸ ಆಗಲಿ, ಅಂದರೆ ಕೂಲರ್ನ ಕರ್ಕೊಬಂದು ಕೆಲಸ ಮಾಡೋದಾಗಲಿ ಎಲ್ಲ ಕೂಡ ನಮ್ಮ ಮನೆಯವರು ಮುಂಚೆಯಿಂದ ಮಾಡ್ಕೊಂಡಿದ್ದಾರೆ. ಮನೆ ಕಟ್ಸಿದಾರಲ್ವ, ಹೊಸ ಮನೆ. ನಾವಿರೋ ಶೆಡ್ಡಲ್ಲಿ ಮುಂಚೆ ಮಾಸ್ಟರ್ ಫ್ಯಾಮಿಲಿ ಇದ್ಬಿಟ್ಟು ಇಲ್ಲಿಂದ ಆ ಮನೆ ಕಟ್ಸಿದ್ದಾರೆ, ಹೊಸ ಮನೆ. ಅದು ಕಟ್ಟಿಸಿ ಗೃಹ
ಪ್ರವೇಶ ಆಗಿದೆ, ಗೃಹ ಪ್ರವೇಶ ಆಗಿ ಜಸ್ಟ್ ಒಂದು 3 ತಿಂಗಳು 4 ತಿಂಗಳಿಗೆ ಮಾಸ್ಟ್ರು ಹಾರ್ಟ್ ಅಟ್ಯಾಕ್ ಆಗಿ ಅದೇ ಮನೆಯಲ್ಲೇ ತೀರೋದ್ರು. ಅದು ನಮ್ಮ ಮನೆಯವ್ರ ಕೈಯಿಂದನೇ ತೀರೋಗಿದ್ದಾರೆ ಪಾಪ. ಮಾಸ್ಟ್ರ್ ಹೆಂಡ್ತಿ ಮತ್ತು ನಮ್ಮ ಮನೆಯವರು, ಮಾಸ್ಟ್ರು 3 ಜನನೇ ಇದ್ದಿದ್ದು. ಎಲ್ಲ ಮಾತಾಡಿದ್ದಾರೆ, ಚೆನ್ನಾಗಿದ್ದಾರೆ, ಅದು ಹಂಗೆ ಆ ಥರ ಮಾಡಬೇಕು ಋಷಿ, ಈ ಥರ ಮಾಡಬೇಕು ಋಷಿ, ಅದು ಹಂಗೆ ಹಿಂಗೆ ಅಂತ ಚೆನ್ನಾಗಿ ಮಾತಾಡಿದ್ದಾರೆ. ಮಧ್ಯಾಹ್ನ ಟೈಮ್ ಹೌದು ಸರ್, ಹೌದು ಮಾಸ್ಟ್ರ್, ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ನಮ್ಮ ಮನೆಯವರು ಎಲ್ಲರೂ ಕೂಡ ಮಾತಾಡಿದ್ದಾರೆ. ಮಾತಾಡಿ ಸ್ವಲ್ಪ ಹೊತ್ತು ಮಲ್ಕೊಂಬರ್ತೀನಿ ಅಂತ ಹೇಳಿ ಬಂದವರು ಅಲ್ಲೇ ಹಾಸಿಗೆ ಮೇಲೇ ಅವರು ಒದ್ದಾಡಿಬಿಟ್ಟಿದ್ದಾರೆ. ನಮ್ಮ ಮನೆಯವರು ಮತ್ತು ಮಾಸ್ಟ್ರ್ ಹೆಂಡ್ತಿ ಎಲ್ಲ ನೋಡಿ ಪರದಾಡಿ ನೀರು ಕುಡಿಸಿ ಏನೇನೋ ಪ್ರಯತ್ನ ಪಟ್ಟಿದ್ದಾರೆ. ಇದು ಕಾಡು ಅರ್ಜೆಂಟ್ಗೆ ಏನು ಕೂಡ ಸಿಗೋದಿಲ್ಲ, ಒಂದು ವೆಹಿಕಲ್ ಸಮೇತ ಸಿಗೋದಿಲ್ಲ, ಏನಿಲ್ಲ. ಹಂಗೆ ಪೇಚಾಡಿದ್ದಾರೆ. ನಮ್ಮ ಮನೆಯವರು ಅದೆಲ್ಲ ಸೋರಿದ್ದಾರೆ, ಎಲ್ಲ ಮಾಡಿದ್ದಾರೆ. ಬಟ್ ಅವ್ರು ಇದ್ದಕ್ಕಿದ್ದಂಗೆ ತೀರೋಗಿದ್ದಾರೆ. ಆ ಸಿಚುವೇಶನ್ನು ಯಾರಿಗೂ ಬೇಡ, ಇವಾಗಲೂ ನೆನೆಸ್ಕೊತಾ ಇರ್ತಾರೆ. ನಾನು ಯಾವತ್ತೂ ಕೂಡ ಒಂದು ಜೀವ ಹೋಗಿರೋದು ನಾನು ನೋಡಿಲ್ಲ. ಫಸ್ಟ್ ಟೈಮ್ ಮಾಸ್ಟ್ರು ಒದ್ದಾಡಿ ತೀರೋಗಿರೋದು ನೋಡಿಬಿಟ್ಟಿದ್ದೀನಿ ಅಂತೇಳ್ಬಿಟ್ಟು ಯಾವಾಗಲೂ ನೆನೆಸ್ಕೊತಾನೆ ಇರ್ತಾರೆ. ಇನ್ನು ಮಾಸ್ಟ್ರು ತೀರೋದಾಗಿಂದ ಇನ್ನು ಅವ್ರೂರಿಗೆ ಕರ್ಕೊಂಡೋಗಿ ಮಣ್ಣು ಮಾಡಿ ಅದೆಲ್ಲ ಆಯಿತು. ಮಾಸ್ಟ್ರಿಗೆ ಬಂದುಬಿಟ್ಟು 2 ಗಂಡು ಮಕ್ಕಳು. ಇನ್ನು ಅವ್ರ ಜವಾಬ್ದಾರಿ ತಾನೇ ಇದೆಲ್ಲ. ಈಗ ಮಾಸ್ಟ್ರು ತೀರೋದ್ಮೇಲೆ ಇನ್ನು ಈ ಪೇಮೆಂಟ್ ಆಗಲಿ, ಇಲ್ಲ ತೋಟದ್ದು ಒಂದು ಇದಾಗಲಿ, ಜವಾಬ್ದಾರಿ ಆಗಲಿ ಎಲ್ಲ ಕೂಡ ಅವರೇ ನೋಡ್ಕೋಬೇಕು ತಾನೆ. ಅವ್ರು ಹಂಗೆ ಮಾಡಲಿಲ್ಲ. ಇನ್ನು ನಮ್ಮಪ್ಪ ಕಷ್ಟಪಟ್ಟು ಎಲ್ಲ ಇದಿಷ್ಟು ಮಾಡೋಗಿದ್ದಾರೆ, ಇದನ್ನು ನಾವು ಉಳಿಸ್ಕೋಬೇಕಲ್ಲ ಅಂತೇಳ್ಬಿಟ್ಟು ಅವ್ರ ಮೈಂಡಿಗೆ ಬರಲಿಲ್ಲ. ಅಂದರೆ ಅವ್ರವ್ರ ಕಷ್ಟ, ಅವ್ರವ್ರ ಪ್ರಾಬ್ಲಮ್ ಏನೋ ಗೊತ್ತಿಲ್ಲ. ಇನ್ನು ಸಡನ್ನಾಗಿ ಇದನ್ನು ಸೇಲ್ಗಿಟ್ಬಿಟ್ರು. ಸೇಲ್ಗಿಟ್ಟು 2 ವರ್ಷ ಆದರೂ ಕೂಡ ಸೇಲ್ ಆಗಲಿಲ್ಲ. ಇದು ಬರೋದು, ನೋಡ್ಕೊಳ್ಳೋದು, ಹೋಗೋದು ಹಂಗೆಲ್ಲ ಮಾಡ್ತಾಯಿದ್ರು. ಆಮೇಲೆ ಸಡನ್ನಾಗಿ ನಮ್ಗೆ ಬೇಡ ಅನ್ನೋದು ಆ ಥರ ಎಲ್ಲ ಇದೇ ಥರನೇ ಆಗ್ತಾಯಿತ್ತು. ಇನ್ನು ಫೈನಲಿ ಒಂದು 3 ವರ್ಷ ಆದಮೇಲೆ ಮೊನ್ನೆ ರೀಸೆಂಟಾಗಿ ಒಂದು 5 ತಿಂಗಳಾಯ್ತು ಅನಿಸುತ್ತೆ, ಇದು ಬೇರೆಯವ್ರಿಗಾಗಿ, ಅಂದರೆ ಓನರ್ ಇದ್ರಲ್ಲ ಮುಂಚೆ ಓನರ್, ಅವ್ರ ಫ್ರೆಂಡೇ ಇದನ್ನು ತೊಗೊಂಡಿದ್ದಾರೆ. ಇವಾಗ ಸದ್ಯಕ್ಕೆ ಅವ್ರು ತೊಗೊಂಡು ಇವಾಗ ನಡ್ಸ್ಕೊಂಡು ಹೋಗ್ತಾಯಿದ್ದಾರೆ. ಹಾಗಾಗಿ ನಮ್ಮ ಮನೆಯವ್ರಿಗೆ ಏನಂದರೆ ಪೇಮೆಂಟ್ ಜಾಸ್ತಿ ಮಾಡಿಲ್ಲ, ಯಾರು ಕೂಡ ಒಂದು ಸ್ಥಾನಕ್ಕೆ ನಿಲ್ಲಿಲ್ಲ. ಇದು ನಮ್ಮದು ಅಂತ ಇದು ಮಾಡಲಿಲ್ಲ. ಇನ್ನು ಕೆಲ್ಸಕ್ಕೆ ಇಟ್ಕೊಂಡಿದ್ದೀವಲ್ಲ, ಇವ್ರಿಗೆ ಎಷ್ಟಿದೆ ಪೇಮೆಂಟು ಏನು ಎತ್ತ ಅಂತ ಇದು ಮಾಡಿ ಯಾರು ಕೂಡ ವಿಚಾರಿಸೋರಿರಲಿಲ್ಲ. ಹಾಗಾಗಿ ಅದು ಹಂಗೆ ಹೋಯಿತು. ಇವಾಗ ಸದ್ಯಕ್ಕೆ ಒಬ್ಬರು ತೊಗೊಂಡಿದ್ದಾರೆ. ಬಟ್ ನಮ್ಮ ಮನೆಯವ್ರು ಏನೂ ಮಾತಾಡ್ತಾ ಇಲ್ಲ. ನೋಡೋಣ ಬಿಡು, ಅವ್ರು ಏನಾದರೂ ಮಾಡ್ತಾರೇನೋ ಅಂತೇಳ್ಬಿಟ್ಟು ಬಾಯಿ ಬಿಟ್ಟು ಅಂತ ಕೇಳಲ್ಲ ಇವರು. ಇನ್ನು ಸುಮ್ಮನೆ ಹಿಂಗೆ ನಮ್ಮ ಜೀವನ ನಡ್ಕೊಂಡು ಹೋಗ್ತಾಯಿದೆ. ಇನ್ನು ದಿನಗೂಲಿ ಬಂದು 600 ರೂಪಾಯಿ, ತಿಂಗಳ ಸ್ಯಾಲ್ರಿ ಲೆಕ್ಕ ಹಾಕ್ಕೊಂಡ್ರೆ 18,000. ಅದರಲ್ಲಿ ಇನ್ನು ಖರ್ಚು ವೆಚ್ಚ ಎಲ್ಲ ಕೂಡ ನಮ್ಮದೇ. ಇನ್ನು ರೇಷನ್ ಅದೆಲ್ಲ ಏನೂ ಕೊಡಿಸೋದಿಲ್ಲ ಅವರು, ಪ್ರತಿಯೊಂದು ಕೂಡ ನಮ್ಮದೇ. ಇನ್ನು ಕೆಲವೊಂದು ಕಡೆ ಎಲ್ಲ ತುಂಬ ಇದೆ. ಇನ್ನು ಫ್ಯಾಮಿಲಿ ಅಂತ ಬಂದಾಗ ಅವ್ರಿಗೆ ಏನಿಲ್ಲ ಅಂದರೂ ಒಂದು 20,000 25,000 ಆ ಥರ ಎಲ್ಲ ಕೊಡ್ತಾರೆ ಅನಿಸುತ್ತೆ ನನ್ನ ಪ್ರಕಾರ. ಇಲ್ಲಿ ಬಂದುಬಿಟ್ಟು ಇಷ್ಟೇ ಫಿಕ್ಸ್ ಆಗಿಬಿಟ್ಟಿದೆ. ಇನ್ನು ಅಷ್ಟೇ ನಮ್ಮದು. ಆದರೂ ಕೂಡ ಮಾತಾಡ್ಕೊಳ್ಳೋದ್ರೆ ಎಷ್ಟು ಮಾತಾಡ್ಕೊಳ್ತಾರೆ ಗೊತ್ತಾ, ಒಂಥರ ಬೇಜಾರಾಗುತ್ತೆ. ಅವ್ರ ಮಾತುಗಳೆಲ್ಲ ಕೇಳಿಬಿಟ್ರಂತೂ ನಮ್ಮ ಮನೆಯವ್ರಿಗೆ ಬೇಜಾರಾಗುತ್ತೆ, ಇಲ್ಲ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಬಿಡಿ, ಬೇರೆಯವ್ರು ಏನಾದರೂ ಮಾತಾಡ್ಕೊಳ್ಳಿ, ತಲೆ ಕೆಡಿಸ್ಕೊಳ್ಳಲ್ಲ. ಇನ್ನು ಸ್ವಂತ ಅಪ್ಪ ಅಮ್ಮನೇ ಒಂಥರ ಮಾತಾಡ್ತಾ ಇರ್ತಾರೆ. ಇನ್ನು ಯಾವುದೇ ತಂದೆ ತಾಯಿ ಆಗಲಿ ಆ ಥರ ಮಾತಾಡಬಾರ್ದು. ಆದರೆ ಮಾತಾಡ್ತಾ ಇರ್ತಾರೆ ಯಾವಾಗಲೂ ಅಷ್ಟೇ, ಬಾಯಲ್ಲಿ ಒಳ್ಳೆ ಮಾತೇ ಬರೋದಿಲ್ಲ ಒಂದೊಂದು ಸತಿ. ಅಷ್ಟು ಬೇಜಾರಾಗುತ್ತೆ. ಬಟ್ ಎಲ್ಲ ಶೇರ್ ಮಾಡ್ಕೋಬೇಕಂತ ಅನಿಸುತ್ತೆ. ಬಟ್ ಫ್ಯಾಮಿಲಿ ವಿಷಯ ಎಲ್ಲ ಇನ್ನು ಪಬ್ಲಿಕಲ್ಲಿ ಏನು ಇದು ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಏನು ಕೂಡ ನಾವು ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಎಷ್ಟು ಶೇರ್ ಮಾಡ್ಕೋಬೇಕು ಅಷ್ಟು ಮಾಡ್ಕೊತಾ ಇದ್ದೀನಿ ಅಷ್ಟೇ. ಪ್ರತಿಯೊಂದು ಹೆಣ್ಮಕ್ಳಿಗೂ ಒಂದೊಂದು ಇದ್ದೇ ಇರುತ್ತೆ, ಒಂದೊಂದು ಪ್ರಾಬ್ಲಮ್ ಇರುತ್ತೆ. ಹಂಗೇ ಇನ್ನು ಈ ತೋಟ ಮುಂಚೆ, ಈ ತೋಟದಲ್ಲಿ ಕೂಡ ಯಾರು ಕೂಡ ಕೆಲಸ ಮಾಡೋದಕ್ಕೆ ಜಾಸ್ತಿ ಇಷ್ಟಪಡ್ತಾ ಇರಲಿಲ್ಲ, ಅಷ್ಟು ಕಾಡಿತ್ತು. ಇವಾಗ ಪರವಾಗಿಲ್ಲ. ಇನ್ನು ಅಕ್ಕಪಕ್ಕ ಸ್ವಲ್ಪ ಬಂದುಬಿಟ್ಟು ಜಮೀನೆಲ್ಲ ಮಾಡಿಕೊಂಡು ಇನ್ನು ಹೊಲ ಎಲ್ಲ ಬಿತ್ಕೊಂಡು ಬಿತ್ತನೆ ಮಾಡ್ತಾಯಿದ್ದಾರೆ. ಮುಂಚೆ ಯಾರು ಕೂಡ ಇಲ್ಲಿರಲಿಲ್ಲ. ಇನ್ನು ಒಬ್ಬಂಟಿ, ಇನ್ನು ಮಾಸ್ಟ್ರು ತೀರೋದ್ರು, ಅವರು ಮನೆಯೆಲ್ಲ ಖಾಲಿ ಮಾಡ್ಕೊಂಡು ಹೋದರು. ಇನ್ನು ಮಕ್ಕಳು ಅವಾಗವಾಗ ಬರ್ತಾಯಿದ್ರು ಹೋಗ್ತಾಯಿದ್ರು ಅಷ್ಟೇ. ಇಲ್ಲಿ ಒಂಟಿ ಜೀವನ ನಡೆಸಿದ್ದಂದರೆ ನಮ್ಮ ಮನೆಯವರು ಒಂದು 4 ವರ್ಷ ಒಂಟಿಯಾಗಿ, ಅಂದರೆ ಯಾರ್ಯಾರು ಇರ್ತಾ ಇರಲಿಲ್ಲ. ನೀನು ತಿಂದ, ನೀನು ಹೆಂಗಿದೆಯಾ, ನೀನು ದಿಕ್ಕು ವಿಚಾರಿಸೋರೇ ಇರಲಿಲ್ಲ. ಇನ್ನು ನಾವು ಅಲ್ಲೇ ಇದ್ವಿ ಅಮ್ಮರೂರಲ್ಲಿ. ಇನ್ನು ನಮ್ಮ ಮನೆಯವರೊಬ್ಬರೇ ಇಲ್ಲಿ. ಒಂಟಿ ಜೀವನ, ಒಂಟಿ ಅಂತಂದರೆ ಹೆಂಗಿರುತ್ತೆ ಗೊತ್ತಾ, ನರಕ. ಅದರಷ್ಟು ನರಕ ಇನ್ನು ಯಾವುದಿರೋದಿಲ್ಲ. ಮಾತಾಡ್ಸೋಕೆ ಒಬ್ಬರು ಇರೋದಿಲ್ಲ, ಏನಿಲ್ಲ. ಇನ್ನು ಫೋನು, ಇನ್ನು ಎಷ್ಟೊತ್ತು ಫೋನ್ ನೋಡ್ತೀಯಾ ಅಷ್ಟೇ. ಹಂಗೆ ಒಬ್ಬಂಟಿ ಇದ್ದು ನಮ್ಮ ಮನೆಯವ್ರಿಗೆ ಅಭ್ಯಾಸ ಆಗಿಬಿಟ್ಟು ತುಂಬ ಸ್ಟ್ರಾಂಗ್ ಆಗಿಬಿಟ್ಟಿದ್ದಾರೆ. ಏನಕ್ಕೂ ಎದುರೋದಿಲ್ಲ. ನಮಗೂ ಅಷ್ಟೇ ತುಂಬ ಧೈರ್ಯ ಹೇಳ್ತಾ ಇರ್ತಾರೆ. ಎಷ್ಟೋ ಸತಿ ನಮ್ಮ ಮನೆಯವರು ನನ್ನನ್ನೊಬ್ಬಳೇ ಬಿಟ್ಟು ಊರೊಳಗೆಲ್ಲ ಹೋಗ್ತಾ ಇರ್ತಾರೆ, ಏನಾದ್ರು ತರಕ್ಕೆ ಹೋಗ್ತಾ ಇರ್ತಾರೆ, ಗುಣನ ಕರ್ಕೊಬರಕ್ಕೆ ಹೋಗ್ತಾ ಇರ್ತಾರೆ, ಎಲ್ಲ ಧೈರ್ಯ ಹೇಳ್ತಾ ಇರ್ತಾರೆ. ಹೆದರ್ಕೋಬೇಡ, ಏನೂ ಬರೋದಿಲ್ಲ ಇಲ್ಲಿ ಅಂತ ಸಮಸ್ಯೆ ಏನೇನೂ ಇಲ್ಲ
ಅಂತ ಹೇಳ್ಬಿಟ್ಟು ತುಂಬ ಧೈರ್ಯ ಹೇಳಿ ಹೋಗ್ತಾ ಇರ್ತಾರೆ. ಇನ್ನು ನಾನು ಅಷ್ಟೇ, ನಾನು ಅಷ್ಟೊಂದು ಏನು ಭಯ ಪಡೋದಿಲ್ಲ ಸಾಮಾನ್ಯವಾಗಿ. ಆದ್ರೂ ನಾನು ಒಬ್ಬಳೇ ಇದ್ದರೂ ಕೂಡ ನಾನು ಏನು ಮನ್ಸಿಗೆ ಹಾಕ್ಕೊಳ್ಳೋದಿಲ್ಲ, ಆರಾಮಾಗಿರ್ತೀನಿ. ಇನ್ನು ಈ ವಿಡಿಯೋ ಮಾಡ್ಕೊತಿರ್ತೀನಿ. ಒಂದು ವಿಷಯ ಗೊತ್ತಾ, ಇನ್ನು ಯೂಟ್ಯೂಬ್ ಮಾಡಿರೋದ್ರಿಂದ ಕೂಡ ನನಗೆ ಅಷ್ಟೊಂದು ಬೇಜಾರು ಅನಿಸೋದಿಲ್ಲ. ಆರಾಮಾಗಿ ವಿಡಿಯೋ ಮಾಡಿಕೊಂಡು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡಿಕೊಂಡು ಮಾತಾಡಿಕೊಂಡು ಒಂಥರ ಚೆನ್ನಾಗಿದ್ದೆ ಇಲ್ಲಿ. ಮುಂಚೆ ಸ್ಟಾರ್ಟಿಂಗು ಒಂದು ತಿಂಗಳು ತುಂಬ ಕಷ್ಟ ಆಯಿತು ನನಗೆ ಇಲ್ಲಿಗೆ ಬಂದಾಗ. ಹೆಂಗಪ್ಪ ಏನು ಯಾರ್ಯಾರು ಇರೋದಿಲ್ಲ, ನನಗೆ ಒಬ್ಬಂಟಿ, ನಾನು ಹೆಂಗಿರೋದು ಇಲ್ಲಿ ಅಂತ ತುಂಬ ಒಂಥರ ಭಯ ಅನ್ನಿಸ್ತಾ ಇತ್ತು, ಒಂಥರ ಬೇಜಾರು ಅನ್ನಿಸ್ತಾ ಇತ್ತು. ಬಟ್ ಇತ್ತೀಚೆಗೆ ಬರ್ತಾ 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 ಅಭ್ಯಾಸ ಆಗಿಬಿಟ್ಟಿದೆ. ನಿಜ, ಜನಗಳ ಮಧ್ಯೆ ಇರೋದಕ್ಕಿಂತ ಈ ಥರ ಒಂಟಿ ಆದರೂ ಪರವಾಗಿಲ್ಲ, ಸಪ್ರೇಟಾಗಿರೋದೇ ಬೆಸ್ಟ್ ಅಂತ ಅನಿಸುತ್ತೆ. ಕಾಡಿನ ವಾತಾವರಣ ಎಲ್ಲ ಚೆನ್ನಾಗಿರುತ್ತೆ. ಊರಲ್ಲಿದ್ದರೆ ಒಬ್ಬೊಬ್ರದ್ದು ಒಂದೊಂದು ಮಾತು, ಅವೆಲ್ಲ ಏನಕ್ಕೆ ಸುಮ್ಮನೆ ಹಿಂಗೆ ಇದ್ಬಿಡೋಣ ಅಂತ ಅನಿಸ್ಬಿಡುತ್ತೆ ನನಗೆ. ಹಾಗಾಗಿ ಎಲ್ಲದಕ್ಕೂ ಅಡ್ಜಸ್ಟ್ ಆಗಿದ್ದೀವಿ. ಟೋಟಲಿ ಹೇಳಬೇಕಂತಂದರೆ ಇನ್ನು ನಮ್ಮ ಮನೆಯವರಂತೂ ಇಲ್ಲ ತುಂಬ ಕಷ್ಟಪಟ್ಟಿದ್ದಾರೆ. ಕೆಲವು ಜನ ಮಾತಾಡ್ಕೊತಾರೆ ಫ್ರೆಂಡ್ಸ್, ನಿಜವಾಗ್ಲೂ ತುಂಬ ಕಣ್ಣಿದೆ, ಅಯ್ಯೋ ಅಷ್ಟು ದುಡಿತಾನೆ ಇಷ್ಟು ದುಡಿತಾನೆ, ಏನು ದುಡಿತಾನೆ ಫ್ರೆಂಡ್ಸ್, ದಿನಕ್ಕೆ 600 ರೂಪಾಯಿ ಅಂದರೆ ಲೆಕ್ಕ ಹಾಕಿ. ಇವಾಗ ನಮ್ಗೆ ಮನೆಗೆ ಏನಾದರೂ ಬೇಕು ಅಂತಂದರೆ ಮತ್ತೆ ಅವಾಗ ಇಸ್ಕೋಬೇಕಾಗುತ್ತೆ. 1000ನೋ 2000ನೋ 3000ನೋ ಇಸ್ಕೋಬೇಕಾಗುತ್ತೆ. ಮತ್ತು ಅವ್ರು ಹಂಗೆ ಬರೆದಿಟ್ಕೊತಾರೆ, ಇಷ್ಟು ಕೊಟ್ಟಿದ್ದೀನಿ ತಿಂಗಳಲ್ಲಿ ಅಂತ ಹೇಳ್ಬಿಟ್ಟು. ಅದು ಅಲ್ಲಿಗೆ ಜಮಾ ಆಗುತ್ತೆ. ಎಲ್ಲನೂ ನೋಡ್ಕೋಬೇಕು. ಫ್ಯಾಮಿಲಿ ಅಂತ ಇದೆ, ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ, ಸಂಸಾರ ಅಂತ ಇದೆ. ನಾವು ಅಮ್ಮರ ಮನೇಲಿದ್ದರೂ ಕೂಡ ನಾವು ಪುಕ್ಸಟ್ಟೆ ಅಲ್ಲಿಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ನಾವು ತವ್ರ ಮನೇಲಿದ್ದರೂ ಕೂಡ ನಾವು ಸಪ್ರೇಟಾಗಿ ಇದ್ದಿದ್ದು. ನಾವು ಚಿಕ್ಕಮ್ಮ ಮಾತ್ರ ಪಾಪ 9 ತಿಂಗಳವರೆಗೂ ನಮ್ಮನ್ನು ಮನೇಲಿ ಇಟ್ಕೊಂಡು ಸಾಕಿದ್ಲು. ನೆಕ್ಸ್ಟ್ ಆಮೇಲೆ ನಾವು ಇಲ್ಲಿಗೆ ಬರೋ ಪರಿಸ್ಥಿತಿಯಲ್ಲಿ ಇಲ್ಲದೇ ಇದ್ದಾಗ ಇನ್ನು ನಾವು ಒಂದು ಸಪ್ರೇಟ್ ರೂಮ್ ತೊಗೊಂಡು ರೂಮಲ್ಲೇ ನಾವು ಅಡುಗೆ ಮಾಡಿಕೊಂಡು ಪ್ರತಿಯೊಂದಕ್ಕೂ ಇನ್ನು ನಮ್ಮ ಮನೆಯವರೇ ದುಡ್ಡು ಹಾಕ್ತಾಯಿದ್ರು. ಇನ್ನು ದುಡಿಮೆ ಎಲ್ಲಿದೆ, ಇನ್ನು ನಾನು ಎಲ್ಲೂ ಹೋಗ್ತೀನಿ ಕೆಲಸಕ್ಕೆ, ನಾನು ಎಲ್ಲೂ ಹೋಗೋದಿಲ್ಲ, ಏನಿಲ್ಲ. ಮಗು ನೋಡ್ಕೋಬೇಕು. ಅವನಂತೂ ಸಿಕ್ಕಾಪಟ್ಟೆ ಹುಷಾರು ತಪ್ತಾ ಇದ್ದ. ಇತ್ತೀಚೆಗೆ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿದ್ದಾನೆ. ಮುಂಚೆ ಅಂತೂ ಎಷ್ಟು ಹಾಸ್ಪಿಟಲ್ಗೆ ಹೋಗ್ತಾಯಿದ್ದು ಗೊತ್ತಾ, ಇಂಥ ಹಾಸ್ಪಿಟಲ್ಗೆ ಹೋಗಿಲ್ಲ ಅನ್ನೋಂಗಿಲ್ಲ. ಹಂಗೆಲ್ಲ ಮಕ್ಕಳ ಡಾಕ್ಟ್ರ್ ಹತ್ರ ಎಲ್ಲ ಕರ್ಕೊಂಡು ಹೋಗ್ತಾಯಿದ್ವಿ. ಅಷ್ಟು ನಾವು ಅನುಭವಿಸ್ಬಿಟ್ಟಿದ್ದೀವಿ. ಅದಕ್ಕೆಲ್ಲ ಹೋಗಿರುತ್ತೆ. ಬಟ್ ನೋಡೋ ಜನಕ್ಕೆ ಏನಂತಂದರೆ ಏನೋ ಒಂಥರ ಮಾತಾಡ್ತಾ ಇರ್ತಾರೆ, ಒಂಥರ ತುಂಬ ಬೇಜಾರಾಗ್ತಾ ಇರುತ್ತೆ. ಇಷ್ಟೇ ನೋಡಿ, ಜನ ಬದುಕಿದ್ರೂ ಸಹಿಸೋಲ್ಲ, ಕೆಟ್ಟರೂ ಸಹಿಸೋಲ್ಲ ಅನ್ನೋ ಇರ್ತಾರಲ್ಲ ಹಾಗೆ. ಜನಗಳಿಗಿಂತ ರಿಲೇಷನ್ಸೇ ತುಂಬ ನಮಗೆ ಇದು ಮಾಡ್ತಾಯಿರ್ತಾರೆ. ರಿಲೇಷನ್ ಅನ್ನೋರಿಗಿಂತ ನಮ್ಮ ಮನೆಯಲ್ಲೇ ತುಂಬ ಇದು ಮಾಡ್ತಾಯಿರ್ತಾರೆ. ಅವೆಲ್ಲ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ಇಷ್ಟಿದೆ. ಇನ್ನು ನಮ್ಮ ಮನೆಯವ್ರಿಗೆ ಬಂದುಬಿಟ್ಟು ದಿನಕ್ಕೆ 600 ರೂಪಾಯಿ ಕೂಲಿ ಅಷ್ಟೇ ಫ್ರೆಂಡ್ಸ್. ಇವಾಗ್ಲೂ ಏನೋ ಮುಂದಕ್ಕೇನಾದರೂ ಅವರು ಸ್ವಲ್ಪ ತಿಳ್ಕೊಂಡು ಜಾಸ್ತಿ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ಏನಾದರೂ ಕೆಲಸ ಇದ್ದರೂ ಕೂಡ ಎಲ್ಲ ಮಾಡ್ಕೋಬೇಕು, ನೋಡ್ಕೋಬೇಕು. ಇಲ್ಲಿ ಯಾರು ಏನು ಮಾಡೋದ್ರೂ ಕೂಡ ಗೊತ್ತಾಗಲ್ಲ ಫ್ರೆಂಡ್ಸ್. ಅದು ಒಂದಿದು. ಯಾಕೆಂದರೆ ಲಾಸ್ಟಲ್ಲಿದೆ ತೋಟ. ಅಷ್ಟೊಂದು ಏನು ಕೂಡ ವೆಹಿಕಲ್ಸ್ ಫೆಸಿಲಿಟಿ ಇಲ್ಲ, ಏನೂ ಇಲ್ಲ. ಹಿಂಗಿರುತ್ತೆ ಪರಿಸ್ಥಿತಿ. ಅದು ಇರೋರಿಗೆ ಮಾತ್ರ ಗೊತ್ತಿರುತ್ತೆ ಹೆಂಗೆ ಏನಂತ ಹೇಳ್ಬಿಟ್ಟು. ಮಾತಾಡೋರು 1000 ಜನ 1000 ಮಾತಾಡ್ಕೊತಿರ್ತಾರೆ ಅವ್ರಿಗೆ ಇಷ್ಟ ಬಂದಂಗೆ. ಬನ್ನಿ ನೋಡೋಣ. ಇನ್ನು ವ್ಲಾಗಿಗೆ ಬಂದರೆ ನೈಟ್ ಕೂಡ ಆಯಿತು. ಇವತ್ತು ಬಂದುಬಿಟ್ಟು ಸಿಂಪಲ್ಲಾಗಿ ಚಪಾತಿ, ಕ್ಯಾರೆಟ್ ಇತ್ತು, ಕ್ಯಾರೆಟ್ ಪಲ್ಯ ಮಾಡಿದ್ದೀನಿ. ಬೆಳಗ್ಗೆ ಒಂದು ಸ್ವಲ್ಪ ಸಾಂಬಾರಿತ್ತು, ಅದಕ್ಕೆ ಬಿಸಿ ಅನ್ನ ಮಾಡಲಿಲ್ಲ, ಅನ್ನನೇ ಇತ್ತಲ್ಲ ಅದೇ ರೆಡಿ ಮಾಡಿಕೊಂಡು ಇವಾಗ 3 ಜನನೂ ಊಟ ಮಾಡ್ತಾಯಿದ್ದೀವಿ. ಒಂದು ಟೈಮ್ ಬಂದುಬಿಟ್ಟು 7:30 ಆಗಿತ್ತು. ಇನ್ನು ಊಟ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿ ಇನ್ನು ಊಟ ಮಾಡ್ತೀವಿ.